ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಮೂಲಕ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ, ನಾನು ಮಾಡಿರುವಂಥ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಆಯ್ಕೆ ವಿಧಾನದಲ್ಲಿನ ಹಂತಗಳ ಪರಿಚಯವನ್ನು ನೋಡೋಣ. ಯಾವುದೇ ಸಂಸ್ಥೆ ಅಥವಾ ವ್ಯವಸ್ಥೆಯಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನೇಮಕ ಮಾಡಿಕೊಳ್ಳಲು ಆಯ್ಕೆ ವಿಧಾನವು ಸೆಲೆಕ್ಷನ್ ಪ್ರೊಸೆಸ್ ಅತ್ಯಂತ ಮಹತ್ವದ್ದಾಗಿದೆ. ಇದು ಕೇವಲ ಅರ್ಜಿದಾರನು ಆಯ್ಕೆ ಮಾಡುವುದಲ್ಲ, ಬದಲಿಗೆ ಅವರ ಕೌಶಲ್ಯ, ಜ್ಞಾನ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಿ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಹಂತ ಹಂತವಾಗಿ ವೈಜ್ಞಾನಿಕ ನೇಮಕಾತಿ ಮಾಡುವ ವಿಧಾನವಾಗಿದೆ. ಆಯ್ಕೆ ವಿಧಾನದಲ್ಲಿರುವಂತಹ ಹಂತಗಳು: ಸ್ಟೆಪ್ಸ್ ಇನ್ ಸೆಲೆಕ್ಷನ್ ಪ್ರೊಸೀಜರ್ಸ್. ಉದ್ಯೋಗ ಸ್ವಭಾವಗಳ ವಿಶ್ಲೇಷಣೆ, ಭರ್ತಿ ಮಾಡುವಿಕೆ, ಅಭ್ಯರ್ಥಿಗಳು ಸಲ್ಲಿಸಬೇಕಾದ ಅರ್ಜಿ ನಮೂನೆ, ಲಿಖಿತ ಪರೀಕ್ಷೆಗಳು ಮತ್ತು ಮೌಖಿಕ ಪರೀಕ್ಷೆಗಳು, ಗುಂಪು ಚರ್ಚೆಗಳು, ಸಂದರ್ಶನ, ವೈದ್ಯಕೀಯ ಪರೀಕ್ಷೆ, ಗುರುತು ಮತ್ತು ಆಧಾರ ಪ್ರಮಾಣಪತ್ರ ಪರಿಶೀಲನೆ, ನೇಮಕಾತಿ ಪತ್ರ, ಹುದ್ದೆ ಅಥವಾ ಸ್ಥಾನ ಕೊಡುವಿಕೆ ಅಂದರೆ ಸ್ಥಾನೀಕರಣ, ಕಾರ್ಯಾರಂಭ ಮಾಡಿಸುವುದು. ಹೀಗೆ ಆಯ್ಕೆಯಲ್ಲಿರುವಂತಹ ವಿಧಾನಗಳಿವೆಲ್ಲ. ಸೊ ಉದ್ಯೋಗ ಸ್ವಭಾವಗಳ ವಿಶ್ಲೇಷಣೆ, ಭರ್ತಿ ಮಾಡುವಿಕೆ, ಅಭ್ಯರ್ಥಿಗಳು ಸಲ್ಲಿಸಬೇಕಾದ ಅರ್ಜಿ ನಮೂನೆ, ಗುಂಪು, ಸೊ ಇವೆಲ್ಲವೂ ಆಯ್ಕೆ ವಿಧಾನದಲ್ಲಿರುವಂಥ ಹಂತಗಳಂತ ಹೇಳ್ಬೋದು. ಮೊದಲನೇ ಹಂತ ಉದ್ಯೋಗ ಸ್ವಭಾವಗಳ ವಿಶ್ಲೇಷಣೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಸ್ಪಷ್ಟ ಅರ್ಥ ವಿವರಿಸಿ ಆ ಉದ್ಯೋಗವನ್ನು ಸರಿಯಾದ ಶಬ್ದದಿಂದ ಹೆಸರಿಸಬೇಕಾಗತ್ತೆ. ಹೀಗೆ ಮಾಡುವುದರಿಂದ ಒಂದೇ ಉದ್ಯೋಗದ ಹಲವರನ್ನು ನೇಮಕಾತಿ ಮಾಡುವ ಮತ್ತು ಒಟ್ಟಾರೆ ಹೆಚ್ಚುವರಿ ನೌಕರರ ನೇಮಕಾತಿಯನ್ನು ತಪ್ಪಿಸಬಹುದು. ಸಂಸ್ಥೆಯಲ್ಲಿರುವ ಒಟ್ಟು ಉದ್ಯೋಗಗಳ ಸಂಖ್ಯೆ ಮತ್ತು ಆ ಹುದ್ದೆಗಳಿಗೆ ನೇಮಕಾತಿ ಮಾಡುವ ನೌಕರರ ಸಂಖ್ಯೆ ಸಂಸ್ಥೆಯ ಉತ್ಪಾದನಾ ವೆಚ್ಚದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸಂಸ್ಥೆಯಲ್ಲಿರುವ ವಿವಿಧ ಉದ್ಯೋಗಗಳನ್ನು ಸರಿಯಾಗಿ ಸೂಚಿಸಿ ನಿರ್ದೇಶಿಸುವುದಲ್ಲದೆ ನೌಕರರು ಯಾವ ರೀತಿಯ ದಕ್ಷ ಕಾರ್ಯವನ್ನು ಕಂಪನಿ ನಿರೀಕ್ಷಿಸುತ್ತದೆ ಎಂಬುದನ್ನು ತಿಳಿಸುವುದು ಇದಕ್ಕೆ ಉದ್ಯೋಗ ವಿಶ್ಲೇಷಣೆ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಉದ್ಯೋಗದಲ್ಲಿ ತೋರಬೇಕಾದ ಕಾರ್ಯಕ್ಷಮತೆ ಮತ್ತು ಕಾರ್ಯದಕ್ಷತಾ ಗುಣಗಳನ್ನು ಗುರುತಿಸುವುದೇ ಉದ್ಯೋಗ ವಿಶ್ಲೇಷಣೆಯ ಮೊದಲ ಉದ್ದೇಶ. ಒಬ್ಬ ವ್ಯಕ್ತಿ ತನ್ನ ಉದ್ಯೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅವನಲ್ಲಿರುವಂಥ ಕಾರ್ಯ, ಜ್ಞಾನ, ಅನುಭವ ಉದ್ಯೋಗ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಸೊ ಇದು ಮೊದಲನೇ ಅಂಶ. ಅದೇ ರೀತಿ ಭರ್ತಿ ಮಾಡುವಿಕೆ. ಭರ್ತಿ ಮಾಡುವುದು ಆಯ್ಕೆಯ ತಳಹದಿ ಇದ್ದಂತೆ ಆಸಕ್ತಿಯುಳ್ಳ, ಪ್ರತೀಕ್ಷೆಯುಳ್ಳ ಮತ್ತು ಭರವಸೆದಾಯಕ ನೌಕರರನ್ನು ಶೋಧಿಸುವುದಷ್ಟೇ ಅಲ್ಲದೆ ಅವರ ಸಂಸ್ಥೆಯಲ್ಲಿ ಯೋಗ್ಯ ಹುದ್ದೆಗಳ ಅರ್ಜಿ ಸಲ್ಲಿಸುವಂತೆ ಉತ್ತೇಜಿಸುವುದೇ ಭರ್ತಿ ಮಾಡುವ ವಿಧಾನ. ಅರ್ಜಿ ನಮೂನೆ, ಅಪ್ಲಿಕೇಶನ್ ಫಾರ್ಮ್. ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವಿವರವಾದ ಮಾಹಿತಿಯನ್ನು ಚಿತ್ರಿಸುವಂತೆ ಅರ್ಜಿ ನಮೂನೆಯನ್ನು ತಯಾರಿಸಲಾಗುತ್ತೆ. ಹೀಗೆ ಅಭ್ಯರ್ಥಿಗಳ ವಿವರಗಳನ್ನೊಳಗೊಂಡ ಅರ್ಜಿ ಅಭ್ಯರ್ಥಿಗಳ ನಡುವಿನ ಯೋಗ್ಯತಾ ವ್ಯತ್ಯಾಸಗಳನ್ನು ಕಂಡುಹಿಡಿಯುವಲ್ಲಿ ಸಹಕಾರಿಯಾಗುತ್ತೆ. ಇದು ಅಭ್ಯರ್ಥಿಗಳು ಪ್ರಾರಂಭಿಕ ಹಂತದಲ್ಲಿಯೇ ಪರಿಶೀಲಿಸಲು ಸಾಧ್ಯವಾಗುತ್ತೆ. ಅನೇಕ ಸಂಸ್ಥೆಗಳು, ಕಂಪನಿಗಳು ತಮ್ಮದೇ ಆದ ಮಾದರಿಯಲ್ಲಿ ಅರ್ಜಿ ನಮೂನೆಗಳನ್ನು ತಯಾರಿಸುತ್ತವೆ. ತಮ್ಮ ಕಂಪನಿಯ ಇತಿಮಿತಿ, ಕಂಪನಿಯ ವ್ಯವಹಾರದ ಸ್ವಭಾವ ನಮೂನೆ ತಯಾರಿಸುತ್ತವೆ. ವಿವಿಧ ಉದ್ಯೋಗ ವೈವಿಧ್ಯಮಯ ಬಣ್ಣದ ಕಾಗದಗಳಲ್ಲಿ ಅವುಗಳನ್ನು ತಯಾರಿಸ್ತಾರೆ. ಸೊ ವ್ಯಕ್ತಿತ್ವ, ಪರ್ಸನಲ್ ಡೇಟಾ. ದಪ್ಪ ಅಕ್ಷರದಲ್ಲಿ ಅಭ್ಯರ್ಥಿ ಹೆಸರು, ಅಂಚೆ ವಿಳಾಸ, ಕಾಯಂ ವಿಳಾಸ, ದೂರವಾಣಿ ಸಂಖ್ಯೆ, ವಯಸ್ಸು, ಜನ್ಮ ದಿನಾಂಕ, ಲಿಂಗ, ವಿವಾಹಿತರೋ ಅಥವಾ ಅವಿವಾಹಿತರೋ, ಮಕ್ಕಳ ವಿವರ, ರಾಷ್ಟ್ರೀಯತೆ ಮತ್ತು ಗುರುತು ಪ್ರಮಾಣಪತ್ರ ಇವೆಲ್ಲವೂ ಅರ್ಜಿ ನಮೂನೆಗಳಲ್ಲಿ ಸಲ್ಲಿಸಬೇಕಾದ ಮಾಹಿತಿಯಾಗಿರ್ತದೆ. ಶೈಕ್ಷಣಿಕ ವಿದ್ಯಾರ್ಥಿ ಉತ್ತೀರ್ಣಗೊಂಡ ಪದವಿ, ತತ್ಸಮಾನ ಡಿಪ್ಲೊಮಾ, ಉತ್ತೀರ್ಣಗೊಂಡ ವರ್ಷ ಮತ್ತು ತಿಂಗಳು, ತೆಗೆದುಕೊಂಡ ವಿಷಯಗಳು, ಗಳಿಸಿದ ಅಂಕಗಳು ಮತ್ತು ಕ್ರಮಾಂಕ, ದರ್ಜೆ ಮತ್ತು ಉತ್ತೀರ್ಣರಾದ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ಹೆಸರುಗಳನ್ನು ನಮೂದನೆ ಮಾಡಬೇಕಾಗ್ತದೆ. ಔದ್ಯೋಗಿಕ ವಿದ್ಯಾರ್ಹತೆ, ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ಅದನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಬರುವ ಭಾಷೆಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಅದೇ ರೀತಿ ಅನುಭವ, ಎಕ್ಸ್ಪೀರಿಯನ್ಸ್. ಅನುಭವ ಇದ್ದಲ್ಲಿ ಮುಂಚಿತ ಅಂದರೆ ಮೊದಲು ಇದ್ದ ಕಚೇರಿ ಅಥವಾ ಸಂಸ್ಥೆಯ ಹೆಸರು, ಮೇಲಾಧಿಕಾರಿ ಅಥವಾ ಮಾಲೀಕರ ಹೆಸರು, ವಿಳಾಸ, ಹುದ್ದೆಯ ಸ್ವಭಾವ ಮತ್ತು ಕರ್ತವ್ಯಗಳು, ಆ ಹುದ್ದೆ ಬಿಡಲು ಕಾರಣ, ಸೊ ಮುಂತಾದವುಗಳನ್ನು ಅಲ್ಲಿ ಸೇರಿಸಬೇಕಾಗತ್ತೆ. ವ್ಯಕ್ತಿತ್ವ ಪರೀಕ್ಷೆ. ದೇಶದ ಅಥವಾ ರಾಜ್ಯದ ಯಾವ ಸ್ಥಳದಲ್ಲಾದರೂ ಕರ್ತವ್ಯ ನಿರ್ವಹಿಸಲು ಸಿದ್ಧರು ಅಥವಾ ವಿಶಿಷ್ಟ ಪ್ರದೇಶದಲ್ಲಿ ಮಾತ್ರ ಎಂಬ ಬಗ್ಗೆ ವಿವರಣೆ, ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡಲಾಗ್ತದೆ. ವೈದ್ಯಕೀಯ ಚಾರಿತ್ರ್ಯ, ಮೆಡಿಕಲ್ ಹಿಸ್ಟ್ರಿ ಅಂದರೆ ವೈದ್ಯಕೀಯ ಚಾರಿತ್ರ್ಯ, ಮನೆಯಲ್ಲಿರುವಂತಹ ಏನು ಕಾಯಿಲೆಗಳಿದ್ದಾವೆ ಅಥವಾ ವೈದ್ಯಕೀಯವಾಗಿ ಇವರು ಫಿಟ್ ಅದಾರೋ ಅಥವಾ ಇಲ್ಲೋ ಅನ್ನೋದನ್ನು ಇಲ್ಲಿ ಗುರುತಿಸಲಾಗುತ್ತೆ. ಅದೇ ರೀತಿ ಇತರ ಚಟುವಟಿಕೆಗಳು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಅಭ್ಯರ್ಥಿ ಆಸಕ್ತಿ, ಹವ್ಯಾಸ, ಕ್ರೀಡೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ಳುತ್ತಾರೆ ಅನ್ನೋದನ್ನು ಇಲ್ಲಿ ಪರೀಕ್ಷೆ ಮಾಡಲಾಗ್ತದೆ. ಸೊ ಹಾಗಾಗಿ ಅರ್ಜಿಯಲ್ಲಿ ಸಲ್ಲಿಸಿದಾಗ ಅರ್ಜಿಯಲ್ಲಿ ಇವೆಲ್ಲವೂ ಅಭ್ಯರ್ಥಿಯು ನಮೂದಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಪ್ರಮುಖವಾಗಿರ್ತವೆ.
ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಗುರುತು ಆಧಾರ್ ಪ್ರಮಾಣ ಪತ್ರಗಳು ಅಂದರೆ ಗುರುತು ಮತ್ತು ಆಧಾರ್ ಅಂದರೆ ಐಡೆಂಟಿಟಿ ಅಂದರೆ ಅವನು ಇದೇ ನಿಜವಾದ ವ್ಯಕ್ತಿ ಹೌದು ಅಲ್ಲ ಅಥವಾ ಇದೇ ವ್ಯಕ್ತಿ ಇದೇ ಊರಿನವುದು ಹೌದು ಅಲ್ಲ ಅಂತ ಗುರುತಿಸಲಿಕ್ಕೆ ಅವನ ಆಧಾರ್ ಕಾರ್ಡನ್ನು ಮತ್ತು ಗುರುತು ಪತ್ರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿ ಅಭ್ಯರ್ಥಿ ಇಚ್ಛೆ ಪಡುವ ಇನ್ನಿತರ ಹೆಚ್ಚುವರಿ ಮಾಹಿತಿ ಏನಾದರೂ ಇದ್ದರೆ ಅಭ್ಯರ್ಥಿ ರುಜು ದಿನಾಂಕ ಮತ್ತು ಸ್ಥಳ ಕಚೇರಿ ಉಪಯೋಗಕ್ಕೆ ಮಾತ್ರ ಎಂಬ ಅಂಕಣ ಅರ್ಜಿಯ ಕೊನೆಯಲ್ಲಿರುತ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಇಂಥ ಅರ್ಜಿಗಳನ್ನು ಅಭ್ಯರ್ಥಿಗಳು ಪರಿಶೀಲಿಸಿ ಅವರ ಆಯ್ಕೆ ಮಾಡುವ ವಿಧಾನದಲ್ಲಿ ಪರಿಣಾಮಕಾರಿ ಅಷ್ಟೊಂದು ಖರ್ಚು ವೆಚ್ಚವಿಲ್ಲದ ಸಾಧನಗಳಾಗುತ್ತವೆ. ಅಭ್ಯರ್ಥಿಗಳಿಂದ ಅರ್ಜಿಗಳು ಬಂದ ಮೇಲೆ ಅರ್ಜಿ ಸ್ವೀಕರಿಸಿದ ಕೊನೆಯ ದಿನಾಂಕದಂದು ಕಂಪನಿಯ ವ್ಯವಸ್ಥಾಪಕ ಮಂಡಳಿಯು ಅರ್ಜಿಗಳ ವಿಂಗಡಣೆಯನ್ನು ಪ್ರಾರಂಭಿಸುತ್ತದೆ. ಅರ್ಜಿಗಳ ವಿಂಗಡಣೆಯನ್ನು ಅಭ್ಯರ್ಥಿಗಳ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಎ ದರ್ಜೆ, ಬಿ ದರ್ಜೆ, ಸಿ ದರ್ಜೆ, ಡಿ ದರ್ಜೆಗಳೆಂದು ವಿಂಗಡಿಸಬಹುದು. ವಿದ್ಯಾರ್ಥಿಗಳು ತೆಗೆದುಕೊಂಡ ಅಂಕಗಳು ಮತ್ತು ಇರುವಂಥ ಹುದ್ದೆಗಳಿಗೆ ಅನುಗುಣವಾಗಿ ಅವುಗಳನ್ನು ಏನು ಮಾಡ್ತಾರೆ ಅಂದರೆ ಕೆಟಗರಿಯಲ್ಲಿ ವಿಂಗಡಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ವಿಧಾನವು ಕೂಡ ಅಲ್ಲಿ ಇರ್ತದೆ. ಇದೊಂದು ಮುಖ್ಯವಾದ ವಿಧಾನವಾಗಿರ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಲಿಖಿತ ಪರೀಕ್ಷೆಗಳು ಮತ್ತು ಸಾಮಾನ್ಯ ಪರೀಕ್ಷೆಗಳು, ರಿಟರ್ನ್ ಎಕ್ಸಾಮಿನೇಷನ್ ಆ್ಯಂಡ್ ಜನರಲ್ ಎಕ್ಸಾಮಿನೇಷನ್. ಅರ್ಜಿ ವಿಂಗಡಣೆಯಾದ ನಂತರ ಕಂಪನಿಯ ವ್ಯವಸ್ಥಾಪಕ ಮಂಡಳಿಯು ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಬೇಕಾಗತ್ತೆ. ಇಂಥ ಲಿಖಿತ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಅಂಕಗಣಿತದಲ್ಲಿನ ಲೆಕ್ಕಾಚಾರಗಳ ಜ್ಞಾನ, ಉದ್ಯೋಗದ ಬಗ್ಗೆ ಅವರಿಗಿರುವ ಮನೋಭಿಲಾಷೆ, ತರ್ಕಶಕ್ತಿ, ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪನಿ ನೆಲೆಸಿರುವ ಪ್ರದೇಶಕ್ಕನುಗುಣವಾಗಿ ವಿಶೇಷ ಪ್ರಾಂತೀಯ ಭಾಷೆ ಜ್ಞಾನ ಮುಂತಾದವುಗಳನ್ನು ಅಳೆಯುವಂತಹ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಪರೀಕ್ಷೆಗಳು ಟೆಸ್ಟ್. ವ್ಯಾಖ್ಯಾನಿಸಿ. ML ಬ್ಲಮ್ ಅವರು ವ್ಯಾಖ್ಯಾನ ಮಾಡ್ತಾರೆ ಪರೀಕ್ಷೆ ಅಂದ್ರೇನು. ಒಬ್ಬ ವ್ಯಕ್ತಿಯೊಬ್ಬನ ನಡವಳಿಕೆ, ಕಾರ್ಯನಿರ್ವಹಣೆ ಮತ್ತು ಅವನ ಮನೋಧೋರಣೆಗಳ ಒಂದು ಮಾದರಿಯ ಪರೀಕ್ಷಣೆಯೇ ಪರೀಕ್ಷೆಯಾಗಿರ್ತದೆ. ಅಥವಾ LS ಕ್ರಾನ್ ಬ್ಯಾಚ್ ಅಂತಕ್ಕಂಥವರು 2 ಅಥವಾ ಅದಕ್ಕೂ ಹೆಚ್ಚಿನ ಸಂಖ್ಯೆಗಳ ವ್ಯಕ್ತಿಗಳ ನಡವಳಿಕೆಗಳನ್ನು ಸುವ್ಯವಸ್ಥಿತವಾಗಿ ಹೋಲಿಸಿ ನೋಡುವಂತಹ ವಿಧಾನವೇ ಪರೀಕ್ಷೆ ಎಂದು ಕರೆಯುತ್ತಾರೆ. ಹಾಗಾಗಿ ಎಲ್ಲ ಅರ್ಜಿ ಸಲ್ಲಿಸಿದ ನಂತರ ಆ ವ್ಯಕ್ತಿಗಳಿಗೆ ಏನು ಮಾಡಬೇಕಾಗತ್ತಂದರೆ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಇದು ಒಂದು ವಿಧಾನ ಅಂತ ಹೇಳಬಹುದು. ನಂತರ ಪರೀಕ್ಷೆಯ ಮಹತ್ವ, ಪರೀಕ್ಷಣೆ ಪದ್ಧತಿಯ ಲಾಭಗಳು, ಮಾರ್ಗದರ್ಶನ. ಎಲ್ಲ ಬಗೆಯ ಮಾರ್ಗದರ್ಶನಗಳಲ್ಲಿ ಪರೀಕ್ಷಣೆ ಅನಿವಾರ್ಯವಾಗುತ್ತದೆ. ಸಮರ್ಪಕ ನೇಮಕಗಳು. ಕಾರ್ಖಾನೆ, ಕಚೇರಿ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಸಮರ್ಪಕ ವ್ಯಕ್ತಿಗಳನ್ನು ಯೋಗ್ಯ ಹುದ್ದೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳು ಮುಖ್ಯ ಆಗಿರ್ತವೆ. ತರಬೇತಿಗೆ ಆಯ್ಕೆ ಮಾಡಲು ವ್ಯಕ್ತಿಯೊಬ್ಬನಿಗೆ ತರಬೇತಿ ಕೊಡುವ ಮೊದಲು ಕೆಲವು ನಿರ್ದಿಷ್ಟ ಗುಣಗಳನ್ನು ಅವರಲ್ಲಿ ಪರೀಕ್ಷೆ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ. ಭವಿಷ್ಯ ನಿರ್ಧಾರಕ. ವ್ಯಕ್ತಿಯೋರ್ವನ ಕಾರ್ಯನಿರ್ವಹಣೆಯಲ್ಲಿ ಸಾಧಿಸಬಹುದಾದಂತಹ ಯಶಸ್ಸು ಪರೀಕ್ಷೆ ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನ ಕೊಡುವಾಗ ವ್ಯಕ್ತಿ ಸಾಧಿಸಬಹುದಾದ ಯಶಸ್ಸಿನ ಮಟ್ಟವನ್ನು ಮಾನಸಿಕ ತಜ್ಞರು ಸಾಮಾನ್ಯವಾಗಿ ಸಮರ್ಪಕವಾಗಿ ಹೇಳಬಲ್ಲರು. ಇವೆಲ್ಲ ಅಂಶಗಳನ್ನು ನಾವೇನಂತ ಕರಿಬೋದು, ಪರೀಕ್ಷಣೆಯ ಮಹತ್ವ. ಅಂದರೆ ಪರೀಕ್ಷಣೆ ಪದ್ಧತಿಯ ಲಾಭಗಳು ಅಂತೇಳಿ ನಾವು ಹೇಳಬಹುದು. ಈ ಥರದ ಲಾಭಗಳು ಏನಾಗ್ತಾವೆ ಅಂದರೆ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಲಾಭಗಳಾಗ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿ ಪರೀಕ್ಷೆಯಲ್ಲಿನ ಪ್ರಕಾರಗಳು. ಅಭ್ಯರ್ಥಿಯು ಉದ್ಯೋಗವನ್ನು ಪರಿಣಾಮಕಾರಿ ನಿರ್ವಹಿಸಬಲ್ಲವು ಎಂಬುದಕ್ಕಾಗಿ ಅವನಲ್ಲಿರುವ ಪ್ರತಿಭೆಯನ್ನು ಕಂಡುಹಿಡಿಯಲು ಅನೇಕ ಪ್ರಕಾರದ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಸಾಮಾನ್ಯ ಜ್ಞಾನ ಪರೀಕ್ಷೆ, ನಾಲೆಜ್ ಟೆಸ್ಟ್, ಸಾಮರ್ಥ್ಯ ಪರೀಕ್ಷೆ, ಅಬಿಲಿಟಿ ಟೆಸ್ಟ್, ಮನೋಭಿಲಾಷೆ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ತೀರ್ಪುಗಾರರ ಪರೀಕ್ಷೆ, ಜಜ್ಮೆಂಟ್ ಟೆಸ್ಟ್, ರಚನಾತ್ಮಕ ಸಾಮರ್ಥ್ಯ ಪರೀಕ್ಷೆ, ಪ್ರೊಜೆಕ್ಟಿವ್ ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆ, ಪರ್ಸನಾಲಿಟಿ ಟೆಸ್ಟ್. ಇವೆಲ್ಲವೂ ಪರೀಕ್ಷೆ ವಿಧಾನಗಳಾಗಿರ್ತವೆ. ಸಾಮಾನ್ಯ ಜ್ಞಾನದ ಪರೀಕ್ಷೆ, ಸಾಮರ್ಥ್ಯ ಪರೀಕ್ಷೆ ಎಲ್ಲವೂ ಪರೀಕ್ಷೆ ವಿಧಾನಗಳಾಗಿರ್ತವೆ. ಹಾಗಾದರೆ ಇವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಜ್ಞಾನ ಪರೀಕ್ಷೆ, ನಾಲೆಜ್ ಟೆಸ್ಟ್. ಅಭ್ಯರ್ಥಿಗೆ ನೀಡುವಂತಹ ಹುದ್ದೆಯಲ್ಲಿ ಉಪಯೋಗವಾಗುವ ವಿಷಯದಲ್ಲಿ ಅವನಿಗಿರುವ ಜ್ಞಾನವನ್ನು ಪರೀಕ್ಷಿಸಲು ಮಾಡಲು ಇಂತಹ ಪರೀಕ್ಷೆ ಏರ್ಪಡಿಸುತ್ತಾರೆ. ಲೆಕ್ಕಾಧಿಕಾರಿಯಾಗ ಬಯಸುವವರಿಗೆ ಲೆಕ್ಕಶಾಸ್ತ್ರದಲ್ಲಿ ಅಂತೆ ಯಾವುದಾದ್ರೂ ವಿಷಯದಲ್ಲಿ ಅವನಿಗಿರುವಂಥ ಪ್ರಯತ್ನ ಅರಿಯಲು ಇಂಥ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಸಾಮರ್ಥ್ಯ ಪರೀಕ್ಷೆ. ಅಭ್ಯರ್ಥಿಯು ಪರಿಣಿತಿಯನ್ನು ಹೊಂದಿದ ವಿಷಯದ ಸಹಾಯದಿಂದ ತನ್ನ ಕಾರ್ಯವನ್ನು ನಿರ್ವಹಿಸಿರುವಾಗ ಎದುರಿಸಬಹುದಾದ ಅತಿ ಕಠಿಣ ಸಮಸ್ಯೆಗಳನ್ನು ಅವನಿಗೆ ಬಡ್ತಿ ಅವನ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಗುತ್ತೆ. ಉದಾಹರಣೆಗೆ ಬೆರಳಚ್ಚುಗಾರನಿಗೆ ಯಂತ್ರದ ಮೇಲಿನ ವೇಗ, ಶೀಘ್ರಲಿಪಿಕರಿಗೆ ಶೀಘ್ರಲಿಪಿ ಮುಂತಾದ ಇಂತಹ ಪರೀಕ್ಷೆಗಳು ಕಲಿಕೆಯ ಸಾಮರ್ಥ್ಯದ ಪರೀಕ್ಷೆ ಅಥವಾ ಜಾಣತನದ ಪರೀಕ್ಷೆಗಳೆಂದು ಕರೆಯುತ್ತಾರೆ ಅಥವಾ ವೃತ್ತಿ ಪರೀಕ್ಷೆಗಳೆಂದು ಕರೆಯುತ್ತಾರೆ. ಆದರೆ ಪರೀಕ್ಷೆಯಲ್ಲಿ ಈ 2 ಪ್ರಕಾರದ ವಿಧಾನಗಳನ್ನು ಅಳವಡಿಸ್ತಾರೆ. ಜ್ಞಾನ ಪರೀಕ್ಷೆ ಮತ್ತು ಸಾಮರ್ಥ್ಯ ಪರೀಕ್ಷೆಗಳನ್ನು ಕೂಡ ಅಳೆದು ಅವನ ಸಾಮರ್ಥ್ಯವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ನೇಮಕಾತಿ ಮಂಡಳಿ ಮಾಡ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ
ಮನೋಭಿಲಾಷೆಯ ಪರೀಕ್ಷೆ, ಅಭಿರುಚಿ ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್. ಅಭ್ಯರ್ಥಿ ಈ ಮೊದಲು ಕರಗತ ಮಾಡಿಕೊಂಡಿರುವಂತಕ್ಕಿಂತಲೂ ಅವನಲ್ಲಿರುವ ಅವ್ಯಕ್ತ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಹಿಡಿಯಲು ಇಂತಹ ಅಭಿರುಚಿ ಪರೀಕ್ಷೆಗಳನ್ನು ಏರ್ಪಡಿಸ್ತಾರೆ. ಬೇರೆ ಶಬ್ದದಲ್ಲಿ ಹೇಳೋದಾದರೆ, ಅಭ್ಯರ್ಥಿಯು ತನ್ನ ಭವಿಷ್ಯದಲ್ಲಿ ಬೆಳವಣಿಗೆಯಾಗುವ ಶಕ್ಯತೆ ಸಾಮರ್ಥ್ಯ ಹೊಂದಿರುವೆನೋ ಎಂಬುದರ ಬಗ್ಗೆ ಅವನ ಚಾತುರ್ಯ ಮತ್ತು ಸಾಮರ್ಥ್ಯಗಳನ್ನು ಇದು ಅಳತೆ ಮಾಡುತ್ತೆ. ಅಲ್ಲದೆ ಅವನಿಗೆ ವಹಿಸಿಕೊಟ್ಟಂತಹ ಉದ್ಯೋಗ ತನ್ನ ಅಭ್ಯರ್ಥಿಯ ತಕ್ಷಣವೇ ಸಮರ್ಥವಾಗಿ ಕಲಿಯಬಲ್ಲ ಅವನ ಸಾಮರ್ಥ್ಯ ಕೂಡ ಇದು ಪರೀಕ್ಷಿಸುತ್ತದೆ. ಸೊ ಮನೋಭಿಲಾಷೆಯ ಪರೀಕ್ಷೆ ಅಂತ ಹೇಳ್ಬೋದು. ಅದೇ ರೀತಿ ತೀರ್ಪುಗಾರಿಕೆ ಅಥವಾ ನಿರ್ಧಾರ ಕೈಗೊಳ್ಳುವಿಕೆಯ ಪರೀಕ್ಷೆ. ಅಭ್ಯರ್ಥಿಯು ತನ್ನ ಜ್ಞಾನವನ್ನು ನ್ಯಾಯಸಮ್ಮತವಾದ ರೀತಿಯಲ್ಲಿ ಬಳಸಿಕೊಂಡು ಸಮಸ್ಯೆಯೊಂದನ್ನು ಬಗೆಹರಿಸುವ ಅವನ ಸಾಮರ್ಥ್ಯವನ್ನು ಅಳೆಯಲು ಇಂತಹ ತೀರ್ಪುಗಾರಿಕೆ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತೆ. ರಚನಾತ್ಮಕ ಪರೀಕ್ಷೆ. ದ್ವಂದ್ವಮಯ ಪರಿಸ್ಥಿತಿ ಚಿತ್ರಣದಲ್ಲಿ ಅಭ್ಯರ್ಥಿಯು ತನ್ನ ವ್ಯಕ್ತಿತ್ವವನ್ನು ಎಷ್ಟರ ಮಟ್ಟಿಗೆ ಸ್ಪಂದಿಸಬಲ್ಲವನಾಗಿದ್ದಾನೆಂಬುದನ್ನು ನಿರ್ಧರಿಸಲು ಇಂತಹ ಪರೀಕ್ಷೆಗಳನ್ನು ಏರ್ಪಡಿಸ್ತಾರೆ. ಸೊ ಇದನ್ನು ದ್ವಂದ್ವಮಯ ಅಂತ ಹೇಳ್ತಾರೆ. ಸೊ ಹೀಗೆ ಪರೀಕ್ಷೆಗಳನ್ನು ಅನೇಕ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ನೇಮಕಾತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಪರೀಕ್ಷೆಗಳನ್ನು ಮಾಡಿ ಸೊ ನೇಮಕಾತಿ ಮಂಡಳಿ ಏನು ಮಾಡುತ್ತಂದರೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡುತ್ತೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ವ್ಯಕ್ತಿತ್ವ ಪರೀಕ್ಷೆ. ಅಭ್ಯರ್ಥಿಯ ಗುಣಾವಗುಣ ಮತ್ತು ಅವನ ಸಹಕಾರ ಮನೋಭಾವವನ್ನು ಅಳೆಯಲು ವ್ಯಕ್ತಿತ್ವ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಅವನು ಯಾವ ರೀತಿಯ ಸ್ವಭಾವವನ್ನು ಯಾವ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡ್ತಾರೆ. ಅದೇ ರೀತಿ ಆಸಕ್ತಿ ಪರೀಕ್ಷೆ, ಇಂಟ್ರೆಸ್ಟ್ ಟೆಸ್ಟ್. ಅಭ್ಯರ್ಥಿ ಆಸಕ್ತಿ ವಹಿಸಿ ಮಾಡುವ ಕೆಲಸ ಕಾರ್ಯಗಳ ಪ್ರಕಾರ ವೈವಿಧ್ಯಮಯ ಕೆಲಸ ಕಾರ್ಯಗಳನ್ನು ಕಂಡುಕೊಳ್ಳಲು ಇಂತಹ ಪರೀಕ್ಷೆಗಳನ್ನು ಏರ್ಪಡಿಸಲಾಗ್ತದೆ. ಹಾಗಾಗಿ ಹೀಗೆ ಹಲವಾರು ರೀತಿಯ ಪರೀಕ್ಷೆಗಳನ್ನು ಸೊ ಅಭ್ಯರ್ಥಿಗಳಿಗೆ ನೇಮಕಾತಿ ಮಂಡಳಿ ಏನು ಮಾಡುತ್ತಂದರೆ ಪರೀಕ್ಷೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಅವನು ಸಂಪೂರ್ಣ ಅಂದರೆ ಪೂರ್ಣ ಪ್ರಮಾಣ ಅಥವಾ ಒಂದು ಹುದ್ದೆಗೆ ಅರ್ಹರಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಸೊ ಹೀಗೆ ಪರೀಕ್ಷೆಯ ಪ್ರಕಾರಗಳಂತ ಹೇಳ್ಬೋದು. ಅದೇ ರೀತಿ ಗುಂಪು ಚರ್ಚೆ, ಇದು ಒಂದು ಆಯ್ಕೆಯಲ್ಲಿರುವಂಥ ಹಂತ ಅಂತ ಹೇಳ್ಬೋದು. ಗುಂಪು ಚರ್ಚೆ. ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳನ್ನು ಗುಂಪು ಚರ್ಚೆಗೆ ಆಹ್ವಾನಿಸಲಾಗುತ್ತೆ. ಗುಂಪು ಚರ್ಚೆಯಲ್ಲಿ ಹಲವಾರು ಅಭ್ಯರ್ಥಿಗಳನ್ನು ಚರ್ಚಾ ಮೇಲಿನ ಸುತ್ತ ಸೇರಿಸುತ್ತಾರೆ. ಚರ್ಚಿಸಲು ಅವರಿಗೆ ಕಠಿಣ ವಿಷಯವೊಂದನ್ನು ಕೊಡುತ್ತಾರೆ. ಈ ಗುಂಪು ಅಭ್ಯರ್ಥಿಗಳು ಆ ಸಮಸ್ಯೆಯನ್ನು ಚರ್ಚಿಸಿ ವಿಶ್ಲೇಷಿಸಿ ಪ್ರತಿಯೊಬ್ಬರೂ ಪರಿಹಾರವೊಂದನ್ನು ಸೂಚಿಸಬೇಕು. ಕೊನೆಗೆ ಸೂಚಿಸಿದ ಪರಿಹಾರಗಳನ್ನು ಪುನಃ ಚರ್ಚಿಸಿ ಹೆಚ್ಚು ಸೂಕ್ತವಾದ ಪರಿಹಾರವೊಂದನ್ನು ಆಯ್ದುಕೊಳ್ಳಬೇಕಾಗುತ್ತದೆ. ಕಂಪನಿಯ ಆಯ್ಕೆ ಸಮಿತಿಯವರು ಈ ಗುಂಪು ಅಭ್ಯರ್ಥಿಗಳು ಚರ್ಚಿಸುವ ವಿಧಾನ ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಬಗೆಯನ್ನು ಅವಲೋಕಿಸುತ್ತಾರೆ. ಆಯ್ಕೆ ಸಮಿತಿಯವರು ತಾವು ಅವಲೋಕಿಸಿದರ ಆಧಾರದ ಮೇಲೆ ಅಭ್ಯರ್ಥಿಗಳ ಚಾತುರ್ಯ ಸಾಮರ್ಥ್ಯಗಳನ್ನು ನಿರ್ಧರಿಸಿ ಪ್ರತಿ ಅಭ್ಯರ್ಥಿಗಳಿಗೆ ಪ್ರತಿ ದರ್ಜೆ ಕ್ರಮಾಂಕಗಳನ್ನು ನೀಡುತ್ತಾರೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಗುಂಪು ಚರ್ಚೆ ಸಂಪೂರ್ಣವಾಗಿ ಯಾವುದೇ ನಾಯಕತ್ವ ಇಲ್ಲದಿರುವಂಥ ಪರಿಸ್ಥಿತಿ. ಅಭ್ಯರ್ಥಿಗಳು ಮಾತ್ರ ಯಾವಾಗಲೂ ಆಯ್ಕೆ ಸಮಿತಿಯವರಿಂದ ಅವಲೋಕಿಸಲ್ಪಡುವ ಇರುತ್ತಾರೆ. ಆಯ್ಕೆ ಸಮಿತಿಯವರು ಅಭ್ಯರ್ಥಿಗಳ ಚಟುವಟಿಕೆಗಳನ್ನು ಈ ಕೆಳಗಿನ ಅಂಶಗಳ ದೃಷ್ಟಿಕೋನದಿಂದ ಮೌಲ್ಯಮಾಪನವನ್ನು ಮಾಡುತ್ತಾರೆ. ಚರ್ಚೆಯನ್ನು ಪ್ರಾರಂಭಿಸುವುದು, ಸಮಸ್ಯೆಯನ್ನು ವಿವರಿಸುವುದು, ಮಾಹಿತಿಯ ಸಮಾಚಾರವನ್ನು ಒದಗಿಸುವುದು, ಸಮಸ್ಯೆಗಳನ್ನು ಪರಿಹರಿಸುವುದು, ಸ್ಪಷ್ಟೀಕರಣಗೊಳಿಸುವುದು, ಸಂಕ್ಷಿಪ್ತವಾಗಿ ಒಟ್ಟುಗೂಡಿಸುವುದು, ಸಾರಾಂಶ ಹೇಳುವುದು, ಪರಿಣಾಮಕಾರಿಯಾಗಿ ಮಾತನಾಡುವುದು, ಇವೆಲ್ಲ ವಿಧಾನಗಳನ್ನು ಅಳವಡಿಸಿ ಸೊ ಪರೀಕ್ಷೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಹಾಗಾಗಿ ಗುಂಪು ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ, ಸಮಸ್ಯೆಯನ್ನು ವಿವರಿಸ್ತಾರೆ, ಮಾಹಿತಿ ಸಮಾಚಾರವನ್ನು ಒದಗಿಸ್ತಾರೆ, ಸಮಸ್ಯೆ ಪರಿಹರಿಸುವ ಸ್ಪಷ್ಟೀಕರಣ, ಸಂಕ್ಷಿಪ್ತ ಒಟ್ಟುಗೂಡುವಿಕೆ, ಪರಿಣಾಮಕಾರಿ ಮಾತನಾಡುವುದು. ಸೊ ಈ ಅಂಶಗಳನ್ನು ಒಳಗೊಂಡಿರುತ್ತೆ. ಸಂದರ್ಶನ. ಗುಂಪು ಚರ್ಚೆ ಆದ ನಂತರ ಸಂದರ್ಶನವನ್ನು ಮಾಡಲಾಗುತ್ತೆ. ಇದು ಆಯ್ಕೆ ಹಂತವಾಗಿದೆ. ಸಂದರ್ಶನವೆಂದರೆ ಮುಖಾಮುಖಿಯಾಗಿ ಲಕ್ಷ್ಯವಿಟ್ಟು ಅವಲೋಕಿಸಿ ಅರ್ಜಿದಾರ ವೈಯಕ್ತಿಕ ಗುಣಾವಗುಣಗಳನ್ನು ಮೌಲ್ಯಗಳನ್ನು ಮಾಪನ ಮಾಡಿ ನಿರ್ಧರಿಸಲಾಗುತ್ತೆ. ಅಭ್ಯರ್ಥಿಗಳ ಉದ್ಯೋಗ, ತರಬೇತಿ, ಮಾನವ ಸಂಬಂಧ ವಿಷಯಗಳಿಗೆ ಅಥವಾ ಕಾರ್ಮಿಕ ಸಂಬಂಧಿ ವಿಷಯಗಳಿಗೆ ಆಯ್ಕೆ ಮಾಡುವಾಗ ಜಗತ್ತಿನಲ್ಲಿ ವ್ಯಾಪಕ ಅನುಸರಿಸುವ ಸಾಧನವೆಂದರೆ ಸಂದರ್ಶನ. ಹಲವು ಕಂಪನಿಗಳಲ್ಲಿ ಒಂದೇ ಆಯ್ಕೆಯ ಸಂದರ್ಭದಲ್ಲಿ ಸಾಧನವಾಗುವುದುಂಟು. ಇಂತಹ ಸಂದರ್ಶನಗಳು ಕೇವಲ 5 ನಿಮಿಷ ಅಥವಾ 10 ನಿಮಿಷ ಅವಧಿಯಾಗಿರಬಹುದು. ಆದರೆ ಇಂತಹ ಸಂದರ್ಶನಗಳಲ್ಲಿ ಅಭ್ಯರ್ಥಿಗಳಿಗಿಂತ ಸಂದರ್ಶನಕಾರನು ಅತ್ಯಂತ ಜಾಗರೂಕತೆ ವಹಿಸುವುದಲ್ಲದೆ ಸಂದರ್ಶನದ ಕೊನೆಯ ಕ್ಷಣ ತಮ್ಮ ಕ್ಷಣಗಣನೆ ತೆರೆದಿಟ್ಟುಕೊಂಡಿರಬೇಕಾಗುತ್ತದೆ.
ಅತಿಯಾದ ಎಚ್ಚರಿಕೆ ಇರಕೂಡದು. ಅಭ್ಯರ್ಥಿಗಳು ಮುಕ್ತ ವಾತಾವರಣದಲ್ಲಿ ನಿರ್ಗಳವಾಗಿ ಮಾತನಾಡುವ ಅವಕಾಶ ಇರ್ತದೆ. ಪ್ರಾರಂಭದಲ್ಲಂತೂ ಅವನ ಮನಸ್ಸಿನ ಮೇಲೆ ಒತ್ತಡವಿರಕೂಡದು. ಇಲ್ಲವಾದಲ್ಲಿ ಅಭ್ಯರ್ಥಿ ಬೆದರುವುದುಂಟು. ಹಾಗಾಗಿ ಸಂದರ್ಶನ ನಡೆಸುವ ಕೋಣೆಯಲ್ಲಿ ವಾತಾವರಣ, ದೂರವಾಣಿ ಅಥವಾ ಇತರ ಜನರ ಒಡನಾಟದಿಂದ ಅಡಚಣೆಯಾಗಬಾರದು. ಅಭ್ಯರ್ಥಿಯು ಅಂತಿಮ ಆಯ್ಕೆ ಸಂದರ್ಶನ ಆಧಾರದ ಮೇಲೆ ನಿರ್ಧಾರಿತವಾಗಿರುವುದರಿಂದ ಸಂದರ್ಶನ ಅವಧಿಯಲ್ಲಿ ಅಭ್ಯರ್ಥಿಯ ಮಾಪನ ಮಾಡಿದ ಮೌಲ್ಯಗಳು ತಕ್ಷಣ ದಾಖಲಾಗಬೇಕು. ಸೊ ಸಂದರ್ಶನ ಕೋಣೆ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಹೊಂದಿರತಕ್ಕಂಥ ಕೋಣೆಯಾಗಿರಬೇಕು. ಹಾಗಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಒಂದು ಸಂಭಾಷಣೆಗೆ ನಾವು ಸಂದರ್ಶನ ಅಂತ ಕರಿತೀವಿ. ಸಂದರ್ಶನ ಸಮಿತಿ ಏನು ಮಾಡುತ್ತಂದರೆ ಪ್ರಶ್ನೆಗಳನ್ನು ಕೇಳುತ್ತೆ, ಅವರು ಉತ್ತರವನ್ನು ಹೇಳ್ತಾರೆ. ಸೊ ಇದು ಸಂದರ್ಶನ. ನಂತರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಆಯ್ಕೆ ಸಮಿತಿಯವರು ಆಯ್ಕೆಯಾದ ಅಭ್ಯರ್ಥಿಗಳು ಕಂಪನಿಯ ವೈದ್ಯರಿಂದ ಅಥವಾ ಮಾನ್ಯತೆ ಪಡೆದ ಇತರ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡುತ್ತಾರೆ. ಅಭ್ಯರ್ಥಿ ಕೈಗೊಳ್ಳುವ ಉದ್ಯೋಗದ ಸ್ವಭಾವನಾಧರಿಸಿ ವೈದ್ಯರು ಬೇರೆ ಬೇರೆ ವಿಧದ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡುವುದು. ಏಕೆಂದರೆ ಕೆಲವೊಂದು ಉದ್ಯೋಗಗಳಲ್ಲಿ ಅಭ್ಯರ್ಥಿಯ ಬೇರೆ ಬೇರೆ ದೈಹಿಕ ಗುಣಗಳಾಗಿರ್ತಕ್ಕಂಥ ದೃಷ್ಟಿ, ಶ್ರವಣ, ದೇಹದಾಢ್ಯ, ಪರಿಶ್ರಮದ ಸಹನೆ ಮತ್ತು ಸ್ಪಷ್ಟ ಧ್ವನಿ, ಉಚ್ಚಾರ ಶಕ್ತಿ ಬೇಕಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಉದ್ಯೋಗಪತಿಯ ತನ್ನ ಕಂಪನಿಯ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ವೈದ್ಯಕೀಯ ಪರೀಕ್ಷೆ ಬಹಳ ಉಪಯೋಗಕಾರಿಯಾಗಬಲ್ಲದು. ದೈಹಿಕ ಮತ್ತು ಮಾನಸಿಕ ದೃಢತೆಯಿಂದ ಕಠಿಣವಾದ ಪರಿಶ್ರಮದಿಂದ ಕಾರ್ಯ ಮಾಡುವ ಕೆಲಸಗಾರರ ಕ್ಷೇತ್ರ. ವೈದ್ಯಕೀಯ ಪರೀಕ್ಷೆ ಅಂಶಗಳು ಅಭ್ಯರ್ಥಿಯ ಭವಿಷ್ಯತ್ತಿನ ಆರೋಗ್ಯ ಲಕ್ಷಣಗಳನ್ನು ಕೂಡ ತೋರಿಸುತ್ತದೆ. ಅನಾರೋಗ್ಯದಿಂದ ಬಳಲುವ ಅಭ್ಯರ್ಥಿಗಳು ಕಂಪನಿಯ ಕಾಯಂ ಕೆಲಸಗಾರರಾಗಿ ಭವಿಷ್ಯದಲ್ಲಿ ಕಂಪನಿಗೆ ಹೊರೆಯಾಗುವುದನ್ನು ಈ ವೈದ್ಯಕೀಯ ಪರೀಕ್ಷೆಯಿಂದ ತಡೆಗಟ್ಟಬಹುದು. ಅಂದರೆ ಈಗ ಉದಾಹರಣೆಗೆ ಯಾವುದೋ ಒಂದು ಸ್ಟೆನೋಗ್ರಾಫರ್ ಇರ್ತಾರೆ ಅಥವಾ ಟೈಪಿಂಗ್ ಮಾಡುವ ವಿಷಯ ಇರುತ್ತದೆ. ಶ್ರವಣ ದೋಷ ಅಥವಾ ದೃಷ್ಟಿಮಾಂದ್ಯ ಇದ್ರಂದರೆ ಅವನನ್ನು ವೈದ್ಯಕೀಯ ಪರೀಕ್ಷೆಯಿಂದ ತೆಗೆಯಲಾಗುತ್ತೆ. ಅದೇ ನೆಕ್ಸ್ಟು ಮುಂದುವರೆದ ಭಾಗದಲ್ಲಿ ಗುರುತು ಅಥವಾ ಆಧಾರ ಪತ್ರಗಳ ಪರಿಶೀಲನೆ ಮಾಡಲಾಗ್ತದೆ. ಅಭ್ಯರ್ಥಿಗಳು ಇಲಾಖಾ ಸಂದರ್ಶನ ನಂತರ ಅಥವಾ ತಾತ್ಪೂರ್ತಿಕ ಔಪಚಾರಿಕ ನೇಮಕಾತಿಯ ಮೊದಲು ಅಭ್ಯರ್ಥಿಯ ಪರಿಚಯ ಪತ್ರವನ್ನು ಅಥವಾ ನಡತೆ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತದೆ. ಸಾಮಾನ್ಯವಾಗಿ ಅಭ್ಯರ್ಥಿ ತಾನು ಆ ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯ ಉದ್ಯೋಗಪತಿಯಿಂದ ಪಡೆದ ಅಥವಾ ತಾನು ವಿದ್ಯಾರ್ಜನೆ ಮಾಡಿದ ಶಾಲೆ, ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಶಿಕ್ಷಕ, ಅಧ್ಯಾಪಕರಿಂದ ಪಡೆದ ಪರಿಚಯ ಅಥವಾ ನಡತೆಯ ಪ್ರಮಾಣ ಪತ್ರಗಳನ್ನು ನೀಡಿರುತ್ತಾನೆ. ಈ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ದೃಢೀಕರಿಸಬೇಕಾಗುತ್ತೆ. ಅಭ್ಯರ್ಥಿ ಅರ್ಜಿ ಸಲ್ಲಿಸಿದ ನೀಡಿದ ವೈಯಕ್ತಿಕ ವಿವರಗಳ ಸತ್ಯಾಸತ್ಯತೆಗಳನ್ನು ನಿರ್ಧರಿಸಲಿಕ್ಕೆ ಇಂತಹ ಪ್ರಮಾಣ ಪತ್ರಗಳ ಪರಿಶೀಲನೆ ಅತ್ಯವಶ್ಯಕ. ಹಾಗಾಗಿ ಗುರುತು ಅಥವಾ ಆಧಾರ ಪತ್ರಗಳ ಪರಿಶೀಲನೆ ಮಾಡಲಾಗುತ್ತೆ. ನೇಮಕಾತಿ ಪತ್ರ, ಅಪಾಯಿಂಟ್ಮೆಂಟ್ ಆರ್ಡರ್. ಆಯ್ಕೆ ಸಮಿತಿಯು ಮಾಡಿದ ಶಿಫಾರಸುಗಳು ಕಂಪನಿಯ ಅಧಿಕೃತ ಅಧಿಕಾರಿಗಳಿಂದ ಮಾನ್ಯತೆ ಪಡೆದ ನಂತರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ನೀಡಬೇಕಾಗತ್ತೆ. ನೇಮಕಾತಿ ಪತ್ರಗಳನ್ನು ನೀಡಿದಾಗ ಒಂದು ಕೈಗಾರಿಕೆಯಲ್ಲಿ ಅಥವಾ ಒಂದು ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಅಷ್ಟೇ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಕೊಡಬೇಕಾಗ್ತದೆ. ಸಂದರ್ಶನದಲ್ಲಿ 1/3 ಅಥವಾ 1/5 ಹುದ್ದೆಗಳಿಗೆ ನೇಮಕಾತಿಗೆ ಸಂದರ್ಶನಕ್ಕೆ ಕರೆಯಲಾಗಿರುತ್ತೆ. ಅದರಲ್ಲಿ ಅಂತಿಮ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ನೀಡಬೇಕಾಗ್ತದೆ. ಸೊ ಹಾಗಾಗಿ ನಂತರ ಸ್ಥಾನೀಕರಣ. ನೇಮಕಾತಿ ಪತ್ರ ನೀಡಿದ ನಂತರ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ನಿಗದಿತ ಅವಧಿಯಲ್ಲಿ ಹಾಜರಾಗಬೇಕಾಗುತ್ತದೆ. ಕಂಪನಿಯ ಆಡಳಿತ ವರ್ಗದವರು ಅಭ್ಯರ್ಥಿಗಳನ್ನು ಅವರಿಗನುಗುಣವಾಗಿ ಇಲಾಖೆ ಮತ್ತು ಕ್ಷೇತ್ರದಲ್ಲಿ ಸ್ಥಾನೀಕರಿಸುತ್ತಾರೆ. ಅಭ್ಯರ್ಥಿಗಳು ಸ್ಥಾನೀಕರಣ ಪ್ರಾರಂಭ ಹಂತದಲ್ಲಿ ಕೆಲ ಅವಧಿಯವರೆಗೆ ಉಮೇದುದಾರಿ ಅಥವಾ ತಾತ್ಪೂರ್ತಿಕ ಅವಧಿಯಲ್ಲಿದ್ದು ನಂತರ ಕಾಯಂ ನೌಕರಸ್ಥರಾಗಿ ನೇಮಕಗೊಳ್ಳುತ್ತಾರೆ. ಬೇರೆ ಶಬ್ದದಲ್ಲಿ ಹೇಳುವುದಾದರೆ ಅಂತಿಮವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗೆ ಉದ್ಯೋಗವನ್ನು ಕೊಟ್ಟು ಅವನನ್ನು ಆ ಉದ್ಯೋಗ ಸ್ಥಾನದಲ್ಲಿ ಇರಿಸುವುದಕ್ಕೆ ಸ್ಥಾನೀಕರಣಗೊಳಿಸುವಿಕೆ ಎಂದು ಹೇಳಲಾಗುತ್ತೆ. ಸೊ ಇದು ಆಯ್ಕೆಯ ವಿಧಾನದಲ್ಲಿ ಬರುವಂಥ ಒಂದು ಪ್ರಮುಖ ಅಂಶವಾಗಿದೆ. ಹೀಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಅಂಶಗಳು ಇಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರ್ತವೆ. ಆಯ್ಕೆ ಮಾಡುವಂಥ ಹಲವಾರು ರೀತಿಯ ಹಂತಗಳನ್ನು ನಾವು ಇಲ್ಲಿ ತಿಳಿದುಕೊಳ್ತಾ ಹೋಗ್ತಾ ಇದ್ದೇವೆ. ಸೊ ಹಾಗಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ವಿಧಾನಗಳು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ. ಸೊ ಒಬ್ಬ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗೆ ನೇಮಕಾತಿ ಪತ್ರವನ್ನು ನೀಡಿದ ನಂತರ ಅಭ್ಯರ್ಥಿಗೆ ಸ್ಥಳಗಳನ್ನು ನಿಗದಿಪಡಿಸುವುದು ಈ ಒಂದು ವಿಧಾನವಾಗಿರ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಸ್ಥಾನೀಕರಣಗೊಳಿಸುವಿಕೆ ಮೂಲ ತತ್ವಗಳು, ಉದ್ಯೋಗದ ಅವಶ್ಯಕತೆಗಳು, ಉದ್ಯೋಗ ನಿರ್ವಹಣೆಯ ಅವಶ್ಯಕತೆಗೆ ಅನುಗುಣವಾಗಿ ಅಭ್ಯರ್ಥಿಯನ್ನು ಉದ್ಯೋಗಕ್ಕೆ ಇರಿಸಬೇಕಾಗತ್ತೆ. ಅಭ್ಯರ್ಥಿ ಅರ್ಹತೆ ಅಥವಾ ಅವನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಹೊಂದಾಣಿಕೆ ಮಾಡಬಾರದು. ಅಂದರೆ ಉದ್ಯೋಗ ಮೊದಲು
ನಂತರ ಅಭ್ಯರ್ಥಿ ಎನ್ನುವ ತತ್ವವನ್ನು ಸ್ಥಾನೀಕರಣಗೊಳಿಸುವ ಕ್ರಮದಲ್ಲಿ ಅನುಸರಿಸಬೇಕಾಗತ್ತೆ. ಶೈಕ್ಷಣಿಕ ಅರ್ಹತೆ. ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತೆಗಳಿಗೆ ಅನುಗುಣವಾಗಿ ಅವನಿಗೆ ಉದ್ಯೋಗ ಸ್ಥಾನಗಳನ್ನು ಕೊಡಬೇಕು. ಹೆಚ್ಚಿನ ಸ್ಥಾನವನ್ನು ಕೊಡಬಾರದು, ಕೆಳಗಿನ ಸ್ಥಾನವನ್ನು ನೀಡಬಾರದು. ಆದರೆ ಸಂದರ್ಶನ ಸ್ಥಾನೀಕರಣದಲ್ಲಿ ಈ ಕ್ರಮ ಅನ್ವಯವಾಗಿರುವುದಿಲ್ಲ. ಆದ್ದರಿಂದ ಶೈಕ್ಷಣಿಕ ಅರ್ಹತೆಗೆ ಅವನ ಸ್ಥಾನೀಕರಣಗೊಳ್ಳಬೇಕು. ಅದೇ ರೀತಿ ಮಾಹಿತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಂಪನಿಯಲ್ಲಿ ಪ್ರಚಲಿತವಿರುವ ಕಾರ್ಯನಿರ್ವಹಣೆ ಪರಿಸ್ಥಿತಿಗೆ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ನೌಕರಿಗೆ ಕೊಡಬೇಕು. ಒಂದು ವೇಳೆ ಕಾರ್ಯನಿರ್ವಹಣೆಯಲ್ಲಿ ತಪ್ಪು ಪ್ರಮಾದಗಳು ಮಾಡಿದರೆ ಯಾವ ದಂಡನೆ ಕೊಡಲ್ಪಡುತ್ತದೆ ಎಂಬ ಮಾಹಿತಿಯನ್ನು ಕೂಡ ನೌಕರನಿಗೆ ಕೊಟ್ಟಿರಬೇಕಾಗತ್ತೆ. ಸ್ವಾಮಿನಿಷ್ಠತೆ ಮತ್ತು ಸಹಕಾರ. ನೌಕರರಲ್ಲಿ ಸ್ವಾಮಿನಿಷ್ಠತೆ ಮತ್ತು ಸಹಕಾರ ಪ್ರಜ್ಞೆ ಬೆಳೆಸುವಂತೆ ಪ್ರಯತ್ನಿಸಬೇಕು. ಇದರಿಂದ ನೌಕರನು ತನ್ನ ಉದ್ಯೋಗಕ್ಕೆ ಮತ್ತು ಕಂಪನಿ ತನ್ನ ಜವಾಬ್ದಾರಿಗಳನ್ನು ಅರಿತುಕೊಳ್ಳುತ್ತಾನೆ. ಸೊ ಹಾಗಾಗಿ ಅವನಿಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಸ್ಥಾನೀಕರಣಗೊಳಿಸುವಂಥ ಸಂದರ್ಭದಲ್ಲಿ ಇವೆಲ್ಲ ವಿಧಾನಗಳನ್ನು ಅಂಶಗಳನ್ನು ಅವನಿಗೆ ತಿಳಿಸ್ಬೇಕಾಗತ್ತೆ. ಸೊ ಹೀಗೆ ಮಾಡುವುದರಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾವು ನೇಮಕಾತಿಗೊಳಿಸಿ ಸ್ಥಾನೀಕರಣಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ನೇಮಕಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾದ್ರೆ ಹಲವಾರು ರೀತಿಯ ಹಂತಗಳನ್ನು ಅದು ಒಳಗೊಂಡಿರುತ್ತೆ ಅನ್ನೋದನ್ನು ಇಲ್ಲಿ ನೀವು ತಿಳಿಯಬೇಕಾಗ್ತದೆ. ಸೊ ಅದೇ ರೀತಿ ಕಾರ್ಯಾರಂಭ. ಸೊ ಆಯ್ಕೆಗೊಂಡಂಥ ಅಭ್ಯರ್ಥಿಗಳಿಗೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಇಂಡಕ್ಷನ್ ಮಾಡಬೇಕಾಗತ್ತೆ. ಅಭ್ಯರ್ಥಿ ಒಮ್ಮೆ ಆಯ್ಕೆ ಆದನೆಂದರೆ ಆಯ್ಕೆ ವಿಧಾನ ಅಲ್ಲಿಗೆ ಕೊನೆಯಾಗುವುದಿಲ್ಲ. ಏಕೆಂದರೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ಕಂಪನಿ ಸಂಘ ಸಂಸ್ಥೆಯಲ್ಲಿ ಕಾಯಂ ಕಾರ್ಯಾರಂಭ ಮಾಡಬೇಕಾಗತ್ತೆ. ಕಾರ್ಯಾರಂಭವೆಂದರೆ ಹೊಸ ನೌಕರನ ಕಂಪನಿಯಲ್ಲಿ ಪರಿಚಯಿಸುವುದು. ವಿಶದವಾಗಿ ಹೇಳುವುದಾದರೆ ಹೊಸ ನೌಕರನೊಬ್ಬನು ಅವನ ಕಾರ್ಯಕ್ಷೇತ್ರದ ಹೊಸ ಸಾಮಾಜಿಕ ಚೌಕಟ್ಟಿನಲ್ಲಿ ಪರಿಚಯಿಸುವುದು. ಕಾರ್ಯಾರಂಭ ಮಾಡುವುದೆಂದರೆ ಹೊಸ ಅಭ್ಯರ್ಥಿ ಕಾರ್ಯ ಸಾಮರ್ಥ್ಯವನ್ನು ಪುನಶ್ಚೇತನಗೊಳಿಸುವುದಲ್ಲದೆ ಈ ಕೆಳಕಂಡ ದಯೋದ್ದೇಶಗಳನ್ನು ಅವನಿಗೆ ತಿಳಿಸಿಕೊಡುವುದು. ಸ್ಥಳೀಕರಣ ಒಂದು ಸ್ವಾಗತ ಕಾರ್ಯಕ್ರಮ. ಹೊಸ ನೌಕರ ಸರಸ ಸಲಿಗೆಯೊಂದಿಗೆ ಕಂಪನಿಯಲ್ಲಿ ಒಳಬಂದು ಕಂಪನಿ ತನಗೆ ಸೇರಿದ ತಾನು ಕಂಪನಿಯಲ್ಲಿ ಅವಿಭಾಜ್ಯ ಅಂಗವೆಂದು ತಿಳಿದುಕೊಳ್ಳುವಂತೆ ಮಾಡುವುದು. ಅರ್ಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ನಂತರ ಕಂಪನಿಯು ಅವನಿಗೆ ಕಂಪನಿಯ ಕಾರ್ಯನೀತಿ ಪದ್ಧತಿ ಮತ್ತು ರೂಢಿ ಸಂಪ್ರದಾಯಗಳನ್ನು ತಿಳಿಸಿಕೊಡಬೇಕು. ಇದರಿಂದ ನೌಕರರಲ್ಲಿ ಉತ್ತಮ ಮನೋಭಿಲಾಷೆಗಳು ಉಂಟಾಗಿ ನೌಕರ ಬರಹೋಗುವಿಕೆ ಕಡಿಮೆಯಾಗುತ್ತದೆ. ಅಲ್ಲದೆ ಪ್ರಾರಂಭದಿಂದಲೇ ನೌಕರ ಸಮರ್ಪಣಾ ಭಾವದಿಂದ ಬೆಳೆಸಿಕೊಂಡು ಅಭಿವೃದ್ಧಿ ಹೊಂದುತ್ತಾನೆ. ಹೊಸ ನೌಕರನ ಕಂಪನಿಯಲ್ಲಿ ತನ್ನ ಕರ್ತವ್ಯಕ್ಕೆ ಹಾಜರಾದ ಕೂಡಲೇ ಅವನಿಗೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಮತ್ತು ತನ್ನ ಸಹೋದ್ಯೋಗಿಗಳನ್ನೇ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾಗಿ ಕಾರ್ಯಾರಂಭ ಮಾಡುವುದು ಕೂಡ ಒಂದು ಪ್ರಮುಖವಾದ ವಿಧಾನವಾಗಿರ್ತದೆ ಆಯ್ಕೆಯ ಹಂತದಲ್ಲಿ. ಸೊ ಹಾಗಾಗಿ ಒಮ್ಮೆ ಅಭ್ಯರ್ಥಿ ಆಯ್ಕೆಯಾದ ನಂತರ ಆಯ್ಕೆ ವಿಧಾನದಲ್ಲಿ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕಂಪನಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕಾಯಂ ಕಾರ್ಯಾರಂಭ ಮಾಡಬೇಕಾಗತ್ತೆ. ಆದ್ದರಿಂದ ಹೊಸ ನೌಕರರ ಕಂಪನಿಯಲ್ಲಿ ಪರಿಚಯಿಸುವುದು ಪ್ರಮುಖವಾದ ಸಂಗತಿಯಾಗಿರ್ತದೆ. ಅಂದರೆ ನೌಕರನು ಒಂದು ಉದ್ಯಮದಲ್ಲಿ ಬಂದ ತಕ್ಷಣ ಯಾವ ರೀತಿಯಾಗಿ ಅವನು ನಡೆದುಕೊಳ್ಬೇಕು, ಯಾವ ರೀತಿಯ ಅಧಿಕಾರಿ ವರ್ಗದವರು ಇರ್ತಾರೆ, ಅಲ್ಲಿ ಯಾವ ವಿಭಾಗಗಳಿರ್ತವೆ, ಯಾವ ರೀತಿಯಾಗಿ ಅವರು ಕೆಲಸವನ್ನು ಮಾಡಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಅವನಿಗೆ ಕೊಡಬೇಕಾಗತ್ತೆ. ಇದು ಕಾರ್ಯಾರಂಭ ಹಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡಿದಾಗ ಉಪಸಂಹಾರವನ್ನು ನೋಡೋದಾದರೆ ಸಂಸ್ಥೆಯೊಂದರಲ್ಲಿ ಉದ್ಯೋಗಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನು ಹುಡುಕುವ ಆಯ್ಕೆ ವಿಧಾನವು ಒಂದು ನಿರ್ಣಾಯಕ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ಉಪಸಂಹಾರವು ಸಂಸ್ಥೆಯ ದೀರ್ಘಾವಧಿಯ ಯಶಸ್ಸಿಗೆ ಪ್ರತಿಭಾವಂತ ಮತ್ತು ಅರ್ಹ ನೌಕರರನ್ನು ತಲುಪಿಸಲು ಸಹಾಯ ಮಾಡುತ್ತದೆ. ಅಭ್ಯರ್ಥಿಗಳ ಕೌಶಲ್ಯ, ಅನುಭವ ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನು ವ್ಯವಸ್ಥಿತವಾಗಿ ಪರೀಕ್ಷಿಸುವುದರಿಂದ ಸಂಸ್ಥೆಗೆ ತಕ್ಕ ನೌಕರನ್ನು ಗುರುತಿಸುವುದು ಸಾಧ್ಯವಾಗುತ್ತೆ. ಕರಾರುವಕ್ಕಾಗಿ ಯೋಜಿಸಲಾದ ಈ ಆಯ್ಕೆ ಪ್ರಕ್ರಿಯೆಯು ಉತ್ತಮ ಮಾನವ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಸಂಸ್ಥೆಯೊಂದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಒಳ್ಳೆಯ ರೀತಿಯ ಆಯ್ಕೆಯನ್ನು ಮಾಡುವುದರಲ್ಲಿ ಆಯ್ಕೆ ವಿಧಾನ ಅಥವಾ ಆಯ್ಕೆ ಹಂತಗಳು ಏನಾಗಿರ್ತವೆ ಅಂದರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ. ಸೂಕ್ತ ಅಭ್ಯರ್ಥಿಗಳನ್ನು ಹುಡುಕಿ ಆಯ್ಕೆ ಮಾಡುವಂಥ ಒಂದು ನಿರ್ಣಾಯಕ ಪ್ರಕ್ರಿಯೆ ಇದಾಗಿರುತ್ತೆ. ಹೀಗೆ ಅನೇಕ ಹಂತಗಳನ್ನು ಆಯ್ಕೆ ಅಂತಕ್ಕಂಥದ್ದು ಹೊಂದಿದೆ. ಆಯ್ಕೆ ಮಾಡಬೇಕಾದ್ರೆ ಇವೆಲ್ಲ ಹಂತಗಳನ್ನು ಒಳಗೊಂಡಿರೋದರಿಂದ ನಾವು ಆಯ್ಕೆಯನ್ನು ಸೂಕ್ತವಾಗಿ ಪ್ರಾಮಾಣಿಕ ವ್ಯಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಈ ಮೂಲಕ ನಾವು ತಿಳಿಯಬಹುದು. ನಾನು ಹೇಳಿರೋ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.